ಆಜಾದ್ ಭಾರತ್ ಇವಾಗ ತಾನೇ ಸಿನಿಮಾನ ನೋಡ್ಕೊಂಡು ಬಂದೆ. ಫಸ್ಟ್ ನಮ್ಮ ಇಂಡಿಯನ್ ಲೇಡಿ ಆರ್ಮಿ ಸ್ಪೈ ಆಗಿ ಮಾಡಿರ್ತಕ್ಕಂಥ ಒಂದು ಪಾತ್ರ ನೀರಾ ಆರ್ಯ ಅವರ ಒಂದು ರಿಯಲ್ ಸ್ಟೋರಿ. ನಾನು ಇವ್ರದ್ದು ಸ್ಟೋರಿ ಓದಿದ್ದೆ, ಕತೆ ಕೇಳಿದ್ದೆ. ಅಂಡ್ ಇದು ರೂಪಾ ಅಯ್ಯರ್ ಅವರು ಪ್ರಪ್ರಥಮ ಬಾರಿಗೆ ನಿರ್ದೇಶನ ಮಾಡಿದ್ದಾರೆ ಮತ್ತು ನಟನೆ ಕೂಡ ಮಾಡಿದ್ದಾರೆ. ಈ ತರ ಸಿನಿಮಾಗಳು ಬರಬೇಕು ಅಂದ್ರೆ ಹೆಣ್ಮಕ್ಳಿಗೆ ಒಂದಷ್ಟು ಧೈರ್ಯ, ಸ್ಥೈರ್ಯ ಮತ್ತೆ ಒಂದಷ್ಟು ಉತ್ತೇಜನ ಮಾಡುವಂತ ಕಥೆಗಳು ಎಷ್ಟೋ ನಮ್ಮ ಲೀಡರ್ಸ್ಗಳು ಆಗಿನ ಕಾಲದಲ್ಲಿ ಮಾಡೋಗಿದ್ದಾರೆ. ನಮ್ಮಂತ ಹೆಣ್ಮಕ್ಳು ಇದನ್ನ ನೋಡಿ ಕೆಲವರು ಓದಿರ್ತಾರೆ, ಕೆಲವರು ತಿಳ್ಕೊಂಡಿರ್ತಾರೆ, ಕೆಲವ್ರಿಗೆ ಇದ್ರ ಅರಿವು ಕೂಡ ಇರೋದಿಲ್ಲ. ಈ ತರ ಸಿನಿಮಾಗಳು ಮಾಡಿದಾಗ ಥಿಯೇಟರ್ಗೆ ಬಂದು ನೋಡಿದಾಗ ಒಂದಷ್ಟು ವಿಚಾರಗಳನ್ನ ನಾವು ಕಲಿಯುವಂತದ್ದು ಬರುತ್ತೆ. ಯಾಕಂದ್ರೆ ಈಗಿನ ಪ್ರಪಂಚದಲ್ಲಿ ಆಗು ಹೋಗುಗಳಲ್ಲಿ ಹೆಣ್ಮಕ್ಳು ಸ್ವಲ್ಪ ಬ್ಯಾಕ್ ಸ್ಟೆಪ್ ಇಡ್ತಾರೆ. ಸೊ ಅಂತವ್ರಿಗೆ ಒಂದು ಭಾರತ, ನಮ್ಮ ದೇಶದ ಮೇಲೆ ಪ್ರೇಮ ಆಗಿರ್ಬೋದು, ಮತ್ತೆ ಇಂಡಿಪೆಂಡೆನ್ಸಿ ಹಾಗೆ ಮತ್ತೆ ಸ್ಯಾಕ್ರಿಫೈಸ್ ಮಾಡೋಂತಾಗಿರ್ಬೋದು, ಮತ್ತೆ ಒಂಟಿಯಾಗಿದ್ರು ಕೂಡ ಏನ್ ಬೇಕಾದ್ರೂ ಸಾಧಿಸ್ಬೋದು, ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ದೃಢವಾದ ಒಂದು ಎಕ್ಸಾಂಪಲ್ ಆಜಾದ್ ಭಾರತ್ ಅಂತ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಒಂದು ಒಳ್ಳೆ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಹಾರೈಕೆ ಮತ್ತೆ ಬ್ಲೆಸ್ಸಿಂಗ್ಸ್ ಇರಲಿ. ಇದು ಒಂದು ಒಳ್ಳೆ ಚಿತ್ರವಾಗಿರ್ತಕ್ಕಂಥದ್ದು. ಎಲ್ಲ ವೀಕ್ಷಕ ಬಾಂಧವರಲ್ಲಿ ಒಂದು ವಿನಂತಿ ಅಂದರೆ ಕೌಟುಂಬಿಕ ಚಿತ್ರಗಳನ್ನು ತೆಗೀರಿ. ಎರಡನೇದಾಗಿ ನೀರಾ ಆರ್ಯ ಅಂತಕ್ಕಂಥದ್ದು ಒಂದು ಮಹಿಳೆ ಇದ್ಲು ಅನ್ನೋದು ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ. ಸುಭಾಷ್ ಚಂದ್ರ ಬೋಸ್ಗೆ ಇಂಥ ಒಂದು ಸೇನೆಯಲ್ಲಿ ಹೆಣ್ಮಕ್ಳು ಇದ್ದರು. ಅವರು ಜೀವಂತವಾಗಿರ್ತಕ್ಕಂಥ ಇಂಥ ಒಂದು ಹೆಣ್ಮಕ್ಳು ಅಷ್ಟೆಲ್ಲ ಸಹಕಾರವನ್ನು ಮಾಡಿದ್ರು ಅನ್ನೋದು ತುಂಬ ಹೃದಯದ ವಿಶೇಷವಾಗಿರ್ತಕ್ಕಂಥ ಸ್ವಾಗತ. ರೂಪಾ ಅಯ್ಯರ್ ಭಾಳ ಚೆನ್ನಾಗಿ ಮಾಡಿದ್ದಾಳೆ. ಒಳ್ಳೆ ಪಾತ್ರವನ್ನು ನಿಭಾಯಿಸಿ ಒಳ್ಳೆ ಚೆನ್ನಾಗಿ ಅವಳ ಜೀವದ ಕಳೆ ತುಂಬಿದ್ದಾಳೆ. ನೀವೆಲ್ಲರೂ ಬಂದು ಈ ಪಿಕ್ಚರನ್ನು ನೋಡಿ ಪರಿಪೂರ್ಣವಾಗಿರ್ತಕ್ಕಂಥ ಯಾವುದೇ ಪೈರಸಿ ಇಲ್ಲದೆ ಟಿಕೆಟ್ಗಳನ್ನ ತೊಗೊಂಡು ನೋಡಿ ಅಂತ ಈ ಮುಖಾಂತರ ಹೇಳ್ತಾರೆ. ಒಂದು ಅದ್ಭುತವಾದ ಸಿನಿಮಾ. ರೂಪಾ ಅಯ್ಯರ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಂತಂದರೆ ಇದು ನೀರಾ ಆರ್ಯ ಎಂಬ ಸ್ವಾತಂತ್ರ್ಯ ಹೋರಾಟಗಾರ್ತಿಯ ದುರಂತ ಕಥೆ. ಇದು ಯಾರು ಅದನ್ನು ಗಮನಕ್ಕೆ ತಗೊಂಡಿಲ್ಲ ಮತ್ತು ಈಗಿನ ಜನ್ರೇಷನ್ಗೆ ಗೊತ್ತೇ ಇಲ್ಲ. ಅದನ್ನು ಪರಿಚಯಿಸುವಂಥ ಒಂದು ಅದ್ಭುತವಾದ ಸಿನಿಮಾವನ್ನು ರೂಪಾ ಅಯ್ಯರ್ ಅವರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವರು ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಗೌತಮ್ ಶಿವಸ್ ಅವರ ಹಿನ್ನೆಲೆ ಸಂಗೀತ ಅದ್ಭುತವಾಗಿದೆ. ಈ ಸಿನಿಮಾನ ಪ್ರತಿಯೊಬ್ಬರು ನೋಡಬೇಕು, ಪ್ರತಿಯೊಬ್ಬ ಮಕ್ಕಳು ಕೂಡ ನೋಡಬೇಕು. ಅಪ್ಪ ಅಮ್ಮಂದರು, ಈ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ, ಯುವತಿಯರಿಗೆ ಎಲ್ಲರಿಗೂ ಈ ಸಿನಿಮಾ ತೋರಿಸ್ಬೇಕು. ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೈಷ್ಣವಿ. ಇವಾಗಲೇ ನಾನು ಆಜಾದ್ ಭಾರತ್ ಅನ್ನೋ ಮೂವಿ ನೋಡಿದ್ದೀನಿ. ಅದರಲ್ಲಿ ಮೀರಾ ಅವರ ಕಥೆಯನ್ನು ಎಷ್ಟು ತುಂಬ ಅದ್ಭುತವಾಗಿ ನಮ್ಮ ರೂಪಾ ಆಂಟಿ ಅವ್ರು ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಆಗಲಿ, ಆ ಪರ್ಫಾರ್ಮೆನ್ಸ್, ಆ ಸ್ಟೋರಿಯನ್ನು ತೆಗ್ದಿರೋದಾಗಲಿ ತುಂಬ ಕಷ್ಟ ಆಗಿರ್ಬೋದು. ಬಟ್ ಇದೆಲ್ಲ ಈ ತೆರೆ ಮೇಲೆ ಬಂದು ತುಂಬ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು ರೂಪಾ ಆಂಟಿ ಆ್ಯಂಡ್ ಗೌತಮ್ ಅಂಕಿಲ್ ಫಾರ್ ಮೇಕಿಂಗ್ ದಿಸ್ ಮೂವಿ. ಇದೊಂದು ಹಿಸ್ಟಾರಿಕ್ ಮೂವಿ ಆಗುತ್ತೆ. ಮತ್ತು ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆನೂ ತುಂಬ ಚೆನ್ನಾಗಿದೆ ಸಿನಿಮಾ ಅಲ್ಲಿ. ಸೊ ಎಲ್ಲರದು ನಾವು ಇನ್ಸ್ಪಿರೇಷನ್ ತಗೊಂಡು ನಾವು ನಮ್ಮೆಲ್ಲರನ್ನು ರಕ್ಷಿಸ್ಕೊಳ್ಬೇಕು. ಸಿನಿಮಾ ತುಂಬ ಚೆನ್ನಾಗಿ ಆಡಬೇಕು ಅಂತ ನಾನು ಬೇಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು.